ಮುಂದಿನ 5 ದಿನಗಳು ರಾಜ್ಯದಲ್ಲಿ ಭೀಕರ ಮಳೆ, ಭಾರೀ ಮಳೆ ಮತ್ತು ಗುಡುಗು ಸಹಿತ ಮಿಂಚಿನ ಆರ್ಭಟ ಜೋರಾಗಿರುತ್ತೆ. ಮುಂದಿನ 5 ದಿನಗಳಲ್ಲಿ ರಾಜ್ಯದಲ್ಲಿ ಭೀಕರ ಮಳೆ. ಹವಾಮಾನ ಇಲಾಖೆ ನೀಡಿರುವಂತಹ ವರದಿಯ ಪ್ರಕಾರ ಮುಂದಿನ 5 ದಿನಗಳಲ್ಲಿ ಭೀಕರ ಮಳೆ ಇರುತ್ತೆ. ಭಾರೀ ಗಾಳಿ ಮತ್ತು ಗುಡುಗು ಸಹಿತ ಮಿಂಚಿನ ಆರ್ಭಟ ಜೋರಾಗಿರುತ್ತೆ. ಭಾರೀ ವರುಣಾರ್ಭಟ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ. ರಾಜಧಾನಿ ಬೆಂಗಳೂರಿನಲ್ಲಿಯೂ ಕೂಡ ಮಳೆಯ ಸಿಂಚನ. ಮುಂದಿನ 48 ಗಂಟೆಗಳು ಮೋಡ ಕವಿದ ವಾತಾವರಣ. ಮುಂದಿನ ದಿನಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಇದೆ. ಕೆಲ ಭಾಗಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಬಿತ್ತನೆ ಬೀಜ ಹಿಡಿದು ಕುಂತಿರುವಂತಹ ರೈತರಿಗೆ ಸಿಹಿ ಸುದ್ದಿ ಇದೀಗ. ಮುಂಗಾರು ಮಳೆ ಎಂಟ್ರಿ ಕೊಡ್ತಾ ಇದೆ. ರಾಜ್ಯಾದ್ಯಂತ ಮುಂಗಾರು ಮಳೆಯ ಅಬ್ಬರ ಹೆಚ್ಚಳ ಆಗುತ್ತೆ. ಕೃಷಿ ಚಟುವಟಿಕೆಗಳಿಗೆ ಪೂರಕವಾದ ವಾತಾವರಣ ನಿರ್ಮಾಣ ಆಗುತ್ತೆ. ಮಳೆ ಶುರುವಾಗುತ್ತೆ. ಬಿತ್ತನೆಗೆ ಮುನ್ನುಗ್ಗಬಹುದು. ಕರಾವಳಿ ಭಾಗದಲ್ಲಿ ಜೂನ್ 15ರ ಒಳಗೆ ಮಳೆ ಆರ್ಭಟ. ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಬೀಸಲಿರುವಂತಹ ಗಾಳಿ. ಮುಂಜಾಗ್ರತಾ ಕ್ರಮ ವಹಿಸುವಂತೆ IMD ಸೂಚನೆಯನ್ನ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ 5 ದಿನಗಳಲ್ಲಿ ರಾಜ್ಯಾದ್ಯಂತ ಭೀಕರ ಮಳೆಯಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಒಂದ್ ಕಡೆ ಬಿತ್ತನೆ ಮಾಡಬೇಕು ಅಂತ ರೈತರು ಸಜ್ಜಾಗಿ ಕೂತಿದ್ದೀರಲ್ಲ, ಎಲ್ಲರೂ ಕೂಡ ಬಿತ್ತನೆಯನ್ನ ಮಾಡಬಹುದು. ಒಣ ಬೇಸಾಯಗಾರರು ಕೂಡ ಮಳೆಯನ್ನೇ ಆಧರಿಸಿ ಕೃಷಿ ಮಾಡಬೇಕು ಅಂತ ಕೂತಿರ್ತೀರಾ. ಇದೀಗ ಸಿಹಿ ಸುದ್ದಿ, ರೈತರಿಗೆ ಬಿತ್ತನೆ ಕಾರ್ಯ ಆರಂಭಿಸಬಹುದು. ಮುಂಗಾರು ಮಳೆ ವರದಾನವಾಗಿ ಬರ್ತಾ ಇದೆ ರೈತರಿಗೆ. ಇನ್ನು ಬೆಂಗಳೂರು ಸೇರಿದಂತೆ ಹಲವಾರು ಭಾಗದಲ್ಲಿ ಮಳೆ ಹೆಚ್ಚು. ಕೆಲ ಭಾಗಗಳಲ್ಲಿ ಮಳೆಯಾಗುವಂತ ಸಾಧ್ಯತೆ ಇದೆ. ಕೆಲವೊಂದು ಈಗ ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ ನಾವು, ಉತ್ತರ ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು ಅಥವಾ ಎಲ್ಲೆಡೆ ಆಗಿರ್ಬೋದು. ಬೆಂಗಳೂರಿನಲ್ಲಿ ಈಗ ಸ್ವಲ್ಪ ದಿನದಲ್ಲಿ ಅಷ್ಟಾಗಿ ಜೋರಾಗಿ ಮಳೆ ಸುರಿದಿಲ್ಲ. ಬಟ್ ಈಗ 48 ಗಂಟೆಗಳಲ್ಲಿ ಮಳೆ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೃಷಿ ಚಟುವಟಿಕೆಗಳನ್ನು ಆರಂಭ ಮಾಡಬೇಕು, ಬಿತ್ತನೆ ಕಾರ್ಯನ ಆರಂಭ ಮಾಡಬೇಕು ಅಂತ ಏನು ರೈತರು ಕಾಯ್ಕೊಂಡು ಕೂತಿರ್ತಾರಲ್ಲ, ಅವರಿಗೆ ಖುಷಿ ಪಡುವಂತಹ ಸುದ್ದಿ. ಇನ್ನು ಅದ್ರ ಜೊತೆಗೆ ಕೃಷಿ ಹೊಂಡಗಳ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಎಲ್ರಿಗೂ ಕೂಡ. ಎಲ್ಲೆಲ್ಲಿ ಮಳೆ ಆಗುತ್ತೆ? ಕರಾವಳಿ ಜಿಲ್ಲೆಗಳಲ್ಲಿ ನಿರಂತರ ಮಳೆ ಆಗುವಂಥದ್ದು. ಇನ್ನು ಉಡುಪಿ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದಲ್ಲಿ ಮಳೆ ಹೆಚ್ಚಾಗಿದೆ. ಉತ್ತರ ಮತ್ತು ದಕ್ಷಿಣ ಒಳನಾಡಿನಲ್ಲೂ ಕೂಡ ಮುಂಗಾರು ಮಳೆ ಇದೆ. ಕರಾವಳಿ ಜಿಲ್ಲೆಗಳಾದ ನಿರಂತರ ಮಳೆಯಾರ್ಭಟ ಜಿಲ್ಲೆಗಳಲ್ಲಿ ಉಡುಪಿ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ, ಈ ಮಲೆನಾಡು ಭಾಗದಲ್ಲೂ ಕೂಡ ಹೆಚ್ಚಾಗಿ ಮಳೆ ಆಗುತ್ತೆ. ಪ್ರತಿ ಸರಿನೂ ಕೂಡ ಎಲ್ಲಿ ಗುಡ್ಡಗಾಡು ಪ್ರದೇಶಗಳು ಹೆಚ್ಚಾಗಿರುತ್ತೆ ಅಲ್ವಾ, ಅಲ್ಲಿ. ಇನ್ನು ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಮತ್ತು ಯಾದಗಿರಿ, ಕಲಬುರಗಿ, ಕೊಪ್ಪಳ ಜಿಲ್ಲೆಗಳಲ್ಲಿ ಭಾರೀ ಮಳೆಯ ಸಾಧ್ಯತೆ ಇದೆ. ಮಲೆನಾಡು ಮತ್ತು ದಕ್ಷಿಣ ಒಳನಾಡಿನಲ್ಲೂ ಕೂಡ ವರುಣಾರ್ಭಟ ಜೋರಾಗುವಂಥದ್ದು. ಕೊಡಗು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ ಮಳೆ ಸಾಧ್ಯತೆ ಇದೆ. ಕರಾವಳಿ ಜಿಲ್ಲೆಗಳಲ್ಲೂ ಕೂಡ ನಿರಂತರ ಮಳೆಯ ಆರ್ಭಟ ಜೋರು. ಇನ್ನು ಅದರ ಜೊತೆಗೆ ಬಿರುಗಾಳಿ ಸಹಿತ ಮಳೆ ಆಗುತ್ತೆ. 50 ಕಿಲೋಮೀಟರ್ವರೆಗೂ ಬಿರುಗಾಳಿ ಸಹಿತ ಮಳೆ ಆಗುವಂಥ ಚಾನ್ಸಸ್ ಹೆಚ್ಚಾಗಿದೆ. ಹಾಗಾಗಿ ಸ್ವಲ್ಪ ಮುಂಜಾಗ್ರತೆ ಕ್ರಮಗಳನ್ನು ವಹಿಸ್ಕೊಳ್ಳಿ. ಯಾವುದೇ ಮರದ ಕೆಳಗಡೆ ಹೋಗಿ ನಿಲ್ಲುವಂಥದ್ದಾಗಿರ್ಬೋದು ಅಥವಾ ಇನ್ನಿತರ ಬಿಲ್ಡಿಂಗ್ಗಳ ಕುಸಿತ ಆಗುವಂಥದ್ದು ಈ ರೀತಿಯಾಗಿ ಹೆಚ್ಚಾಗಿರುತ್ತೆ. ಸೊ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸ್ಕೊಳ್ಳೋದು ಒಳಿತು. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಅನಿತಾ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.